ದುರಂತದಲ್ಲಿ ಬದುಕುಳಿದಿದ್ದು ಆಕಾಶ್. ಪಬ್ಲಿಕ್ ಟಿವಿ ಬಳಿ ದುರಂತದ ಕರಾಳತೆಯನ್ನ ಆಕಾಶ್ ಅನ್ನುವಂತಹ ವಿಟ್ನೆಸ್ ಮತ್ತೆ ವಿಕ್ಟಿಮ್ ಎರಡೂ ಹೌದು ಆತ ವಿವರಿಸಿದ್ದಾನೆ. 5 ಸೆಕೆಂಡ್ನಲ್ಲಿ ನಾವು ಜೀವ ಉಳಿಸ್ಕೊಂಡ್ವಿ. 5 ಸೆಕೆಂಡ್ ಯಾರನ್ನೂ ಕೂಡ ನನಗೆ ರಕ್ಷಿಸೋಕೆ ಆಗಲಿಲ್ಲ ಅಂತ ಪಾಪ ಅಲ್ಲೂ ಅವ್ರಿಗೊಂದು ಪಾಪ ಪ್ರಜ್ಞೆ ಕಾಡ್ತಾ ಇದೆ. ದುರಂತ ನೆನಪಿಸ್ಕೊಂಡ್ರೆ ಮೈ ಜುಮ್ ಅನ್ಸುತ್ತೆ. ದುರಂತದ ಕರಾಳತೆಯನ್ನ ಆಕಾಶ್ ಬಿಚ್ಚಿಟ್ಟಿದ್ದಾರೆ. ಅವ್ರಿಗೆ ಉಳಿಯೋದಕ್ಕೆ ಅವಕಾಶ ಇದ್ದಿದ್ದು ಎಷ್ಟು ಸೆಕೆಂಡು? 5 ಸೆಕೆಂಡು. ನಾವು ಬೆಳಗ್ಗೆಯಿಂದ ಅದೇ ಮಾಹಿತಿ ಕೊಡ್ತಾ ಇದ್ದೀವಿ. ಟೋಟಲ್ ಬಸ್ಸು ಕಂಪ್ಲೀಟ್ ಸುಟ್ಟು ಬೂದಿ ಆಗೋದಕ್ಕೆ ತೆಗೆದುಕೊಂಡ ಟೈಮ್ ಆಲ್ಮೋಸ್ಟ್ ಒಂದು 15 ನಿಮಿಷ ಅಂತ. ಅದರಲ್ಲಿ ಅವ್ರಿಗಿದ್ದ ಶಾರ್ಟ್ ಸೆಕೆಂಡ್ಸ್ ಹೇಳ್ತಾ ಇದ್ವಿ. ಹೈದ್ರಾಬಾದಿಂದ ರಾತ್ರಿ 10:30ಗೆ ಅಲ್ಲಿ ಹತ್ಕೊಂಡಿವಿ. ಸೊ ಹೈದ್ರಾಬಾದ್ ಟು ಬೆಂಗಳೂರು ಹೋಗ್ತಾ ಇದ್ದೀವಿ. ಸೊ ರಾತ್ರಿ 2 ಗಂಟೆ 30-40 ನಿಮಿಷದ ಅಡುನಡೆ ಗಾಡಿಯಲ್ಲಿ ನಡೆದಿರೋದಿದ್ದವು. ಸೊ ಅದರಲ್ಲಿ ಹೆಂಗಾಗಿದೆ ಅಂದರೆ ನಾವು ಎಲ್ಲ ಮಲ್ಕೊಂಡಿದ್ವಿ. ಸೊ ಇವ್ರು ನಮ್ಮ ಜೊತೆಯಲ್ಲಿರೋ ಅಂಕಲ್ ಮಾತ್ರ ನಮಗೆ ಎಬ್ಸಿರೋದು. ಸೊ ಒಂದು ಡ್ಯಾಶ್ ಆಯಿತು. ಒಂದು ಡ್ಯಾಶ್ ಸೌಂಡ್ಗೆ ನಾವೆಲ್ಲರೂ ಎದ್ವಿ ಸ್ವಲ್ಪ ತಡರ ಅಂತ. ಅವ್ರು ಬಂದುಬಿಟ್ಟು 2 ವೀಲರಿಗೆ ಓದಿರೋದು ನಮ್ಗೆ ಗೊತ್ತಿರಲಿಲ್ಲ. ಸೊ ಡ್ಯಾಶ್ ಆಮೇಲೆ ನಾವು ಎದ್ದು ನೋಡ್ತೀವಿ ಫುಲ್ಲು ಲೆಫ್ಟ್ ಸೈಡ್ ಡೋರು ಪ್ಲಸ್ 1-2-3 ಮೀಟರ್ಸ್ ವರೆಗೆ ಫುಲ್ ಬೆಂಕಿ ಹತ್ಕೊಂಡು ಬಿಟ್ಟಿದೆ. ರೋಡ್ ಮೇಲೆ ಎಲ್ಲ ಡೀಸೆಲ್ ಚಲ್ಲಿದೆ ಪೆಟ್ರೋಲ್ ಚಲ್ಲಿದೆ ಗೊತ್ತಿಲ್ಲ, ಬಟ್ ಬೆಂಕಿ ಇತ್ತು. ಸೊ ಅಂಥದ್ರಲ್ಲಿ ಡ್ರೈವರ್ಸು ಮತ್ತು ಕಂಡಕ್ಟರ್ಸ್ ಇಬ್ಬರು ಕೆಳಗಡೆ ಹೋಗಿ ನೀರು ಹಾಕೋ ಪ್ರಯತ್ನ ಮಾಡ್ತಾಯಿದ್ರು. ಸೊ ಅವ್ರು ನಮಗೂ ವೇಕಪ್ ಮಾಡಿರಲಿಲ್ಲ. ಸೊ ಅವ್ರು ಏನಾದರೂ ವೇಕಪ್ ಮಾಡಿದ್ರೆ ನಾವು ಇನ್ನೂ ಬೇಗ ಎದ್ದು ಹೊರಗಡೆ ಬರ್ತಿದ್ವಿ, ಇನ್ನೂ ಜಾಸ್ತಿ ಜನ. ಅಲ್ಲ, ಈಗ ನೀವು ಹೆಂಗೆ ಹೊರಗೆ ಹಾರಿ ನಿಮ್ಮ ಪ್ರಾಣ ಉಳಿಸ್ಕೊಂಡ್ರಿ ಅಂತ? ನಮ್ಮ ಪ್ರಾಣ ಉಳಿಸೋಕ್ಕೋಸ್ಕರ ಕೇವಲ ನಮ್ಗೆ ಉಳಿದಿರೋ 5 ಸೆಕೆಂಡಲ್ಲಿ ಉಳಿದಿತ್ತು. ಸೊ ಇವ್ರ ಅಂಕಲ್ ಅವರು ಡ್ರೈವರ್ ಪಕ್ಕದಲ್ಲಿ ಇರುತ್ತಲ್ಲ, ಡ್ರೈವರ್ಗೆ ಒಂದು ಡೋರ್ ಅಂತ ಇರುತ್ತೆ. ಸೊ ಆ ಡೋರ್ದು ವಿಂಡೋ ಸ್ಲೈಡ್ ಮಾಡಿ ಅದರಿಂದ ಅವ್ರು ಜಿಗಿದ್ರು. ಸೊ ಅದು ಆದಮೇಲೆ ನಾನು ಬಂದುಬಿಟ್ಟು ಒಂದು ಹೊಡೆದು ಆಮೇಲೆ ಕಾಲಿಂದ ಒದ್ದುಬಿಟ್ಟು ಗ್ಲಾಸ್ನ ಮುರಿದಾಕಿ ನಾನು ಹೊರಗಡೆ ಬಂದೆ. ಸೊ ನಮ್ಮ ಜೊತೆ ನಾನು ಗ್ಲಾಸ್ ಹೊಡೆದಾದ್ಮೇಲೆ ನನ್ನ ಜೊತೆ ಒಂದು ಮೂವರು ಜೊತೆಯಲ್ಲಿ ಅವರು ಹೊರಗಡೆ ಬಂದರು ನಮ್ದಾದ್ಮೇಲೆ. ಸೊ ಅಲ್ಲಿಂದ ನಾವು ಹೊರಗಡೆ ಬಂದಿದ್ದ ತಕ್ಷಣ ಒಂದು 5 to 10 ಸೆಕೆಂಡಲ್ಲಿ ಫುಲ್ ಫೈರ್ ಹತ್ಕೊಂಡು ಬಿಡ್ತು. ಈಗ ನೀವಲ್ಲಿ ಪ್ರತ್ಯಕ್ಷವಾಗಿದ್ರಿ, ನೀವು ಗಾಡಿಯಿಂದ ಹೊರಗಡೆ ಬಂದಿದ್ರಿ. ಸೊ ಆ ಟೈಮಲ್ಲಿ ಪರಿಸ್ಥಿತಿ ಹೆಂಗಿತ್ತಂತ ನೀವು ನೋಡಿದಾಗ? ಪರಿಸ್ಥಿತಿ ಏನೋ ಹಿಂಗೆ ಅರ್ಥ ಆಗ್ತಿರ್ಲಿಲ್ಲ, ಆ ಥರ ಪರಿಸ್ಥಿತಿ ಆಗಿಬಿಟ್ಟಿತ್ತು. ಸೊ ಅಲ್ಲಿ ನಾವು ಬಂದುಬಿಟ್ಟು ಯಾರಿಗೆ ಏನು ಹೆಲ್ಪ್ ಮಾಡುವಂಥ ಸಿಚುವೇಶನ್ ಇರಲಿಲ್ಲ. ಆ ಥರ ಬೆಂಕಿ ಹತ್ತಿಬಿಡ್ತು ಒಂದೇ ಸಲಕ್ಕೆ. ಸೊ ಇಮಿಡಿಯೇಟ್ ಆಗಿ ನಾವು ಹೊರಗಡೆ ಬಿದ್ದಿದ ತಕ್ಷಣ 5-10 ಸೆಕೆಂಡ್ಸಲ್ಲಿ ಬೆಂಕಿ ಹತ್ಬಿಡ್ತು. ಇಲ್ಲ ನಾವು 3-4 ಜನನೇ, ಅವ್ರು ಜಾಸ್ತಿ ಎಬ್ಬಿಸಿಲ್ಲ ಅವರು. ಒಟ್ಟು ನೀವಲ್ಲಿ ಎಷ್ಟು ಜನ ಹೊರಗಡೆ ಬಂದ್ರಿ ಅಂತ? ನಾವು ಮುಂದಿಂದ ಬಂದುಬಿಟ್ಟು ಒಂದು 5 ಜನ ಹೊರಗಡೆ ಬಂದಿದ್ದೀವಿ, ಫ್ರಂಟ್ ಡ್ರೈವರ್ ಸೈಡ್ ಪಕ್ಕದಿಂದ. ಆಮೇಲೆ ಬ್ಯಾಕ್ ಸೈಡಿಂದ ಅವ್ರಿಗೆ ಕಿರ್ಚಾಡೋದಕ್ಕೆ ಎದ್ದ ಮೇಲೆ ಅವ್ರು ಬಂದುಬಿಟ್ಟು ಒಂದು 12 ಮೆಂಬರ್ಸ್ ಹೊರಗಡೆ ಬಂದಿದ್ದಾರೆ. ಸೊ ಓವರಾಲ್ ಆಗಿ 18 to 19 ಮೆಂಬರ್ಸ್ ಹೊರಗಡೆ ಬಂದಿದ್ದಾರೆ. ಮಿಕ್ಕಿದವ್ರಿಗೆ ಪಾಪ ನಾವು ನಮಗೆ ಈ ಕೈಗೆ ಗಾಯ ಆಗಿದೆ, ಆಮೇಲೆ ಕಾಲಿಗೆ ಗಾಯ ಆಗಿದೆ, ಇಲ್ಲಿ ಹೊಡೆದಾದ್ಮೇಲೆ ಇಲ್ಲೆಲ್ಲ ಗಾಯ ಆಗಿದೆ. ಸೊ ಅದಾದಮೇಲೆ ನಾವು ಬಿದ್ದಿರೋದಕ್ಕೆ ಸೊಂಟಕ್ಕೆ ಫುಲ್ಲು ಪೇನ್ ಇದೆ. ಆಕಾಶ್, ಈಗ ಈ ಘಟನೆನ ಕಣ್ಮುಂದೆ ನೆನೆಸ್ಕೊಂಡ್ರೆ ಹೆಂಗಾಗತ್ತಂತ ನಿಮಗೆ ಇವಾಗ? ಯಾಕಂದರೆ ನೀವು ಹೊರಗಡೆ ಬಂದು ಪ್ರಾಣ ಉಳಿಸ್ಕೊಂಡಿದ್ದೀರಿ. ನೆನೆಸ್ಕೊಂಡ್ರೆ ನಮಗೆ ಪುನರ್ಜನ್ಮ ಸಿಕ್ಕಾಗ ಕಾಣಿಸ್ತಿದೆ ಸರ್. ಸೀರಿಯಸ್ ಆಗಿರ್ತೀನಿ. ಇಂಥ ಘಟನೆಯಿಂದ ಪಾರಾಗೋದು ವಿತಿನ್ 2 ಸೆಕೆಂಡ್ಸಲ್ಲಿ 2 ಸೆಕೆಂಡ್ಸನ್ನು ಹೊರಗಡೆ ಸಿಡಿದ ತಕ್ಷಣ 2-3 ಸೆಕೆಂಡ್ಸಲ್ಲಿ ಫುಲ್ ಫೈರ್ ಎಕ್ಸಾಮಿಷನ್ ಆಗಿಬಿಟ್ಟಿದೆ. ಉಳಿದವರೆಲ್ಲ ಪ್ರಾಣ ಉಳಿಸ್ಕೊಳ್ಳೋಕೆ ಒದ್ದಾಡ್ತಿದ್ರ? ಹ್ಞೂ ರೀ, ಪಾಪ ಕೇಳಿದರೆ ನನಗೆ ಹೇಳ್ತಾ ಇದ್ದೀನಲ್ಲ, ನಾವು ಹೋಗಿ ಅವ್ರಿಗೆ ರಕ್ಷಣೆ ಮಾಡೋಕ್ಕೂ ಆಗ್ತಿಲ್ಲ, ಆಮೇಲೆ ಅವ್ರಿಗೂ ಹೊರಗೆ ಬರೋಕ್ಕಾಗ್ತಿಲ್ಲ. ಆ ಥರ ಸಿಚುವೇಶನ್ ಇತ್ತು. ನಾವು ಏಷ್ಯನ್ ಪೇಂಟ್ಸಲ್ಲಿ ಸೇಲ್ಸ್ ಎಕ್ಸಿಕ್ಯೂಟಿವ್ ಇದ್ವಿ. ಹಬ್ಬ ಮುಗಿಸ್ಕೊಂಡು ನಾವು ಡ್ಯೂಟಿಗೆ ಹೋಗ್ಬೇಕಂತ ಬರ್ತಾ ಇದ್ವಿ. ಸೊ ಅಂಥದ್ರಲ್ಲಿ ಘಟನೆ ನಡೆದೋಗಿ ನಮ್ದೆಲ್ಲ. ಇವಾಗ ಚಿಕ್ಕ ಮಕ್ಕಳಿದ್ರು, ಹೆಣ್ಣು ಮಕ್ಕಳಿದ್ರು, ವಯಸ್ಸಾದವರಿದ್ರು. ಸೊ ಅವ್ರ ಪರಿಸ್ಥಿತಿ ಕಂಡ್ರೆ ನೀವು ಆ ಟೈಮಲ್ಲಿ, ಅಂದರೆ ಅವರು ಪ್ರಾಣ ಉಳಿಸ್ಕೊಳ್ಳೋಕೆ ಒದ್ದಾಡ್ತಿದ್ರು, ಹೊರಗಡೆ ಬರ್ಲಿಕ್ಕಾಗಲಿಲ್ಲ. ನೀವು ಆ ಎಲ್ಲ ಸನ್ನಿವೇಶ ಕಂಡ್ರ ಅಂತ? ಹ್ಞೂ ರೀ, ಪಾಪ ಏನು ಕೇಳಬೇಕು. ಒಂದು ಫ್ಯಾಮಿಲಿಯಲ್ಲಿ ಒಂದು ಗಂಡು ಮತ್ತು ಒಂದು ಹೆಣ್ಣು ಮಾತ್ರ ಹೊರಗಡೆ ಬಂದರೆ, ಮಿಕ್ಕಿದವರು ಎಲ್ಲ ಅಲ್ಲೇ ಸುಟ್ಟಾಕೊಂಡಾರೆ. ಸರಿ ಸರ್, ಇಷ್ಟೇ ಹೇಳೋದು.